ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಹಾಗೂ ಮಂಚೇನಹಳ್ಳಿ ತಾಲೂಕಿನ ಎಲ್ಲೆಡೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಚಿರಪರಿಚಿತರಾಗಿದ್ದಾರೆ. ಈಗಾಗಲೇ ಹಲವು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಖಾಸಗಿ ಶಾಲೆಗಳನ್ನು ಮೀರಿಸುವಂತೆ ಅಭಿವೃದ್ಧಿಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಹಾಗೂ ಬಾಗೇಪಲ್ಲಿಯ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳ ಸಂಬಂಧಿಕರಿಗಾಗಿ ಮಧ್ಯಾಹ್ನದ ಊಟ, ಸರ್ಕಾರಿ ಮಹಿಳಾ ಕಾಲೇಜಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಶಾಶ್ವತವಾಗಿರುವ ಸಮಾಜಮುಖಿ ಸೇವೆಯಾಗಿದೆ. ಇನ್ನು ಈ ಭಾಗದ ದಲಿತ ವಿದ್ಯಾರ್ಥಿಗಳ ಒಳಿತಿಗಾಗಿ ಹಾಗೂ ಅವರನ್ನ ಪ್ರೋತ್ಸಾಹಿಸುವ ಸಲುವಾಗಿ ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನೀಡುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಸತತ 2ನೇ ವರ್ಷವೂ ಸಹ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ಪಂದನಾ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಶ್ರಮಕ್ಕೆ ನಮ್ಮ ಸ್ಪಂದನೆ ಹೆಸರಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಪಿ ರಾಜೀವ್, ಶಾಶ್ವತ ನೀರಾವರಿ ಸಮಿತಿಯ ಅಧ್ಯಕ್ಷರಾದ ಆರ್ ಆಂಜನೇಯ ರೆಡ್ಡಿ, ಸಂದೀಪ್ ರೆಡ್ಡಿ ಸೇರಿದಂತೆ ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ನಂತರ ಮಾಜಿ ಶಾಸಕ ಪಿ ರಾಜೀವ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಪ್ರೇರಕವಾಗುವ ಹಿತನುಡಿಗಳನ್ನು ತಿಳಿಸಿದ್ದಾರೆ. ಆತ್ಮವಿಶ್ವಾಸದ ಕೊರತೆಯಿಂದ ಇತ್ತೀಚೆಗೆ ಅಪ್ರಾಪ್ತ ವಯಸ್ಸಿನ ಮಿಸ್ಸಿಂಗ್ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದ್ದಾರೆ. ಇವತ್ತು ಆತ್ಮಹತ್ಯೆಗಳು ಬಹಳಷ್ಟು ನಡೀತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಅಪ್ರಾಪ್ತ ವಯಸ್ಸಿನಲ್ಲಿ ಅಬಾರ್ಷನ್ ಆಗುವಂತಹ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಯಾಕೆ ಇದೆಲ್ಲ ಆಗ್ತಾ ಇದೆ? ಯಾಕೆ ಅಂದ್ರೆ ನಮ್ಮ ಒಳಗೆ ಇರುವ ಆತ್ಮವಿಶ್ವಾಸದ ಕೊರತೆ. ನಿಮ್ಮ ವಯಸ್ಸಿನಲ್ಲಿ ನಾನಿದ್ದಾಗ ಪಿಯುಸಿ ಓದ್ತಾ ಇರುವಾಗಲೇ ನಾನು ಧ್ಯೇಯ ಅನ್ನುವಂತಹ ಕಾದಂಬರಿಯನ್ನ ಓದಿದ್ದೆ. ನಿಮಗೆ ಬಿಡುವು ಸಿಕ್ಕಾಗ, ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ನಾನು ಬಹಳಷ್ಟು ಪುಸ್ತಕಗಳನ್ನು ಓದ್ತಿರ್ತೇನೆ. ಆದರೆ ನಿಮಗೆ ರೆಕಮೆಂಡ್ ಮಾಡುವಂತಹ ಒಂದು ಕಾದಂಬರಿ ಎಂಡಮೂರಿ ವೀರೇಂದ್ರನಾಥ್ ಅವರು ಬರೆದಿರುವಂತಹ ಧ್ಯೇಯ ಅನ್ನುವಂತಹ ಕಾದಂಬರಿ. ಅದನ್ನ ನೀವು ಓದಲೇಬೇಕು. ಎಕ್ಸಾಮ್ ಇದ್ದಾಗ ಬೇಡ, ಎಕ್ಸಾಮ್ ಮುಗಿದ ಮೇಲೆ ಓದಿ, ರಜೆ ಸಿಕ್ಕಾಗ. ನಾನು ಓದಿದ್ದು 16, 18, 19ನೇ ವಯಸ್ಸಿನಲ್ಲಿ ಇರಬಹುದು. ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ಗೆ ಪುಸ್ತಕ ಕೂಡ ಕಾರಣ ಆಗಿದೆ. ನಿಜವಾದ ಪ್ರೇಮ ಎಂದು ಭಾವಿಸುತ್ತೇನೆ. ಮುಂದಿನ ಸಾಲು ಬಹಳ ಪುಟ್ಟ. ಪ್ರೇಮ ದೊಡ್ಡದೇ, ಬದುಕು ಅದಕ್ಕಿಂತಲೂ ದೊಡ್ಡದು. ಪ್ರೀತಿಸುವುದಕ್ಕೆ ಮುಂಚೆ ಬದುಕನ್ನು ನಿರ್ಮಿಸಿಕೊಂಡಿರಬೇಕಾದ್ದು ತೀರಾ ಮುಖ್ಯ. ಹಾಗಾಗಿ ನಾವು ನಮ್ಮ ಬದುಕನ್ನ ನಿರ್ಮಿಸಿಕೊಳ್ಳುವುದಕ್ಕಾಗಿ ನಾವು ಎಷ್ಟು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ, ಇದು ಬಹಳ ಮುಖ್ಯ. ಹಾಗಾಗಿ ನೀವು ಇಡುವಂತಹ ಒಂದೊಂದು ಹೆಜ್ಜೆ ನಿಮ್ಮ ಬದುಕನ್ನ ನಿರ್ಮಿಸುವಂತಹ ಹೆಜ್ಜೆಗಳು ಆಗಲಿ. ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರಿಗೂ, ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಈ ನಿಸರ್ಗ ನಿಮ್ಮನ್ನಷ್ಟೇ ಸೃಷ್ಟಿ ಮಾಡಿದೆ, ನಿಮ್ಮ ತರ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿಲ್ಲ. ಅಂದರೆ ನಿಮಗೆ ಒಂದು ಗುರಿಯ ಜೊತೆಗೆ ಈ ನಿಸರ್ಗ ನಿಮ್ಮನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಆ ಸಾಧನೆಯನ್ನ ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಪ್ರತಿಯೊಂದು ಹೆಜ್ಜೆಗಳು ಯಶಸ್ಸನ್ನ ಕೊಡಲಿ. ಆರ್ ಆಂಜನೇಯ ರೆಡ್ಡಿ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಫೂರ್ತಿಯಿಂದ ಸಂದೀಪ್ ರೆಡ್ಡಿ ಅವರು ಈ ಮಹೋನ್ನತ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ. ಉತ್ತಮ ಶಿಕ್ಷಣವನ್ನ ಪಡೆದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಉನ್ನತ ಪದವಿಯನ್ನ ಹೊಂದಿದರೆ ಆಗ ಮಾತ್ರ ಸಮಾಜ ಸಾಧ್ಯವಾಗುತ್ತದೆ ಎಂದರು. ನೀವು ಏನಾದರೂ ಇವತ್ತು ಸಂದೀಪ್ ರೆಡ್ಡಿ ಅವರು ಕೊಟ್ಟಂತ ಹಣ, ಅದಕ್ಕೆ ಒಂದು ಪ್ರತಿಫಲ, ಅವರಿಗೆ ಒಂದು ಆತ್ಮತೃಪ್ತಿ ಸಿಗಬೇಕು ಅಂದ್ರೆ ಇವತ್ತು ಯಾರ್ಯಾರು ಹಣ ತಗೊಳ್ತಾ ಇದ್ದೀರಿ ಅವರೆಲ್ಲರೂ ಮುಂದೆ ನಾನು IAS ಆದೆ, IPS ಆದೆ, ಅಥವಾ ಡಾಕ್ಟರ್ ಆದೆ, ಇಂಜಿನಿಯರ್ ಆದೆ, ಅಥವಾ ಸಿನಿಮಾ ರಂಗಕ್ಕೆ ಹೋದೆ, ಅಥವಾ ಇನ್ಯಾವುದೋ ಒಂದು ಸೈನಿಕನಾದೆ, ಹೀಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿ, ಆ ಸಾಧನೆ ಮಾಡಿದಂಥ ವಿಚಾರವನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ಏನು ನಿಮಗೆ ಇವತ್ತು ಧನ ಸಹಾಯ ಮಾಡ್ತಾ ಇದೆ, ಅಂತ ಸಹಾಯ ಮಾಡಿದಂಥ ಸಂಸ್ಥೆಗೆ ಅಥವಾ ಸಂದೀಪ್ ರೆಡ್ಡಿ ಅವರಿಗೆ ಒಂದು ವೇಳೆ ತಿಳಿಸಿದರೆ ಖಂಡಿತ ಅವರು ತಾವು ಮಾಡಿದಂಥ ಈ ಒಂದು ಕೆಲಸ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ.
ವಿದ್ಯಾರ್ಥಿಗಳಿಗೊಂದು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ನಿಮಗಿದೊಂದು ಸಣ್ಣ ಸಹಾಯ ಸಿಕ್ತು ಅಥವಾ ಇನ್ನೂ ಏನಾದರೂ ನಿಮಗೆ ಬಹಳ ಮುಂದೆ ನಾನೇನೋ ಒಂದು ಸಾಧನೆ ಮಾಡಬೇಕು, ಆ ಸಾಧನೆಗೆ ಆರ್ಥಿಕ ಅಂದರೆ ಹಣದ್ದೇ ಒಂದು ಬಿಕ್ಕಟ್ಟು ಬಂದಿದೆ ಅಂದರೆ ಖಂಡಿತ ಈ 24/24/7 ನಿಮ್ಮ ಅಣ್ಣನ ಹೃದಯ ಮತ್ತು ಅವರ ಮನೆಯ ಬಾಗಿಲು ಎರಡೂ ತೆರೆದಿರ್ತವೆ ಅನ್ನುವಂಥ ಮಾತನ್ನು ನಾನು ಇನ್ನು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ಮಾತನಾಡಿ, ನಾನು ದಲಿತ ಸಮುದಾಯದ ಪರವಾಗಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಲು ನಿರ್ಧಾರ ಮಾಡಿದ್ದೇನೆ. ಅದರಂತೆ ಕಾರ್ಯಕ್ರಮ ಮಾಡುತ್ತಿದ್ದು ಚಿಕ್ಕಬಳ್ಳಾಪುರ ನನಗೆ ಎಲ್ಲವನ್ನ ಕೊಟ್ಟಿದೆ. ಅದರಲ್ಲಿನ ಸ್ವಲ್ಪ ಭಾಗವನ್ನ ಈ ರೀತಿಯಾಗಿ ಸಮಾಜದ ಒಳಿತಿಗಾಗಿ ಹಿಂತಿರುಗಿಸುತ್ತಿದ್ದೇನೆ ಅಷ್ಟೇ. ಇದರಲ್ಲಿ ಯಾವುದೇ ರಾಜಕೀಯ ಗಿಮಿಕ್ ಇಲ್ಲ ಎಂದರು. ಸ್ಕಾಲರ್ಶಿಪ್ ಕೊಡ್ತಿದ್ದೀರಾ ಸರಿ, ದಲಿತರಿಗೆ ಮಾತ್ರ ಯಾಕೆ ಅಂತ, ದಲಿತರಿಗೆ ಮಾತ್ರ ಯಾಕೆ ತಪ್ಪು? ನನ್ನ ಸುತ್ತಲೂ ಇರೋರು ಗೊತ್ತಿದೆ, ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ. ನನ್ನ ಹತ್ರ ಇರೋ ಪ್ರತಿಯೊಂದು ಹಣವನ್ನ, ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು, ಆವತ್ತು ನನ್ನ ಜೋಬಲ್ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವರ ಜೊತೆ ನಿಂತ್ಕೊಳ್ಳುವಂತಹ ಕೆಲಸವನ್ನ ನಾನು ವರ್ಷಗಳಿಂದಲೂ, ನನಗೆ ಬುದ್ಧಿ ಬಂದಾಗಲಿಂದಲೂ, ನನ್ನ ಜೋಬಲ್ಲಿ ಕಾಸಿದ್ದಾಗಲಿಂದಲೂ ಮಾಡಿಕೊಂಡೇ ಬಂದಿದ್ದೀನಿ. ದಲಿತರು ಮಾತ್ರ ನನ್ನ ಕಾರ್ಯದಲ್ಲ, ಇಡೀ ಸಮಾಜದಿಂದ ನಂಬಿದ್ದೀನಿ. ಆದರೆ ದಲಿತರು ಮಾತ್ರ ಯಾಕೆ ಅನ್ನೋದು, ನಾನು ಹುಟ್ಟಿದ್ದು ಪೆರೇಸಂದ್ರ ಗ್ರಾಮದಲ್ಲಿ, ದಲಿತರು ಹೆಚ್ಚಾಗಿ ಇರುವಂತಹ ಗ್ರಾಮ ನಂದು. ಅಂತಹ ಒಂದು ಗ್ರಾಮದಲ್ಲಿ ಆ ದಲಿತರ ಜೊತೆನೇ ಬೆಳೆದಂತಹ ವ್ಯಕ್ತಿ ನಾನು. ಇಲ್ಲಿ ನನ್ನ ವೇದಿಕೆಯಲ್ಲಿ ರಾಮಾಂಜಿ ಕೂತಿದ್ದಾನೆ, ಅವನು ದಲಿತ ಕುಟುಂಬದಿಂದ ಬಂದಂತ ನನ್ನ ಕ್ಲಾಸ್ಮೇಟ್. ಆ ಕಿಟ್ಟಣ್ಣ ಕೂತಿದ್ದಾರೆ, ಇನ್ನೊಂದಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಶಾಲೆಗೆ ಹೋಗ್ಬೇಕಾದ್ರೆ ಅವರೆಲ್ಲ ನಮ್ಮ ಮನೆಗಳ ಹತ್ರ ಬಂದಾಗ ಅವರನ್ನ ನಡೆಸ್ಕೊಳ್ತಾ ಇದ್ದ ರೀತಿ, ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ. ಯಾರು ಅವರ ತಪ್ಪು, ನಮ್ಮ ತಂದೆಗಳ ತಪ್ಪು, ನಮ್ಮ ಪೂರ್ವಿಕರ ತಪ್ಪು, ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಯಾವುದೋ ಕಾರಣಕ್ಕಿರ್ಬೋದು, ಪೂರ್ವಾಗ್ರಹ ಪೀಡಿತರಾಗಿರ್ಬೋದು, ಅಥವಾ ಸಮಾಜದ ಕಟ್ಟಳೆಗೆ ಸಿಲುಕಿ ಆ ಜನಗಳನ್ನ ನಡೆಸ್ಕೊಳ್ತಾ ಇದ್ದ ರೀತಿ ನನ್ನ ಮನಸ್ಸನ್ನ ಜಾಸ್ತಿ ಘಾಸಿ ಮಾಡ್ತಾ ಇತ್ತು. ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2ನೇ ವರ್ಷ ತುಂಬ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿದೆ. ಇವತ್ತು SLC ಮತ್ತು PUCಯ ಸುಮಾರು 700 ಜನ ಮಕ್ಕಳು ಇಲ್ಲಿ ಸ್ಕಾಲರ್ಶಿಪ್ಗೆ ಅರ್ಹರಾಗಿದ್ದರು. ಅಂಥವರೆಲ್ಲರಿಗೂ ಸಹ ಇವತ್ತು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಆಗ್ತಿದೆ. 60% ಮೇಲೆ ಬಂದಿದ್ದಂತಹ ಮಕ್ಕಳಿಗೆ, ಮಾರ್ಕ್ಸ್ ತೆಗೆದಿದ್ದಂಥ ಮಕ್ಕಳಿಗೆ 5,000 ರೂಪಾಯಿಗಳು ಮತ್ತು 90% ಹೆಚ್ಚಾಗಿ ತೆಗೆದಂಥ ಮಕ್ಕಳಿಗೆ 10,000 ರೂಪಾಯಿಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಎಲ್ಲ ಮಕ್ಕಳು, ಪೋಷಕರು ಎಲ್ಲರೂ ಬಂದು ಇದರಲ್ಲಿ ತುಂಬ ಹೆಮ್ಮೆಯಿಂದ, ತುಂಬ ಖುಷಿಯಿಂದ ಪಾಲ್ಗೊಂಡರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕರು ರಾಜೀವಣ್ಣ ಅವರು ತುಂಬ ಮಕ್ಕಳಿಗೆ ಏನು ಒಂದು ಅರ್ಥಪೂರ್ಣವಾದಂತಹ ಒಂದು ಮಾತುಗಳನ್ನು ಹೇಳಿ ಅವರ ಮುಂದಿನ ಭವಿಷ್ಯ ಹೇಗೆ ರೂಪುಗೊಳ್ಳಬೇಕು, ಅವರ ವಿಶ್ವಾಸ ಹೇಗೆ ಇಮ್ಮಡಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಮಾತಾಡಿದ್ರು. ಅದರ ಜೊತೆಗೆ ತುಂಬ ಜನ ನನ್ನ ಭಾಗದ ನಾಯಕರು ಎಲ್ಲರೂ ಸೇರಿ ಮಕ್ಕಳ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸ್ಕೊಟ್ರು. ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ಮಾಡಿದ್ದೀವಿ ಅನ್ನೋ ಸಂತೃಪ್ತಿ ನನ್ನ ಮನದಲ್ಲಿ ಮೂಡಿದೆ. ಕಾರ್ಯಕ್ರಮದಲ್ಲಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದ್ದು, 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ, 60%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನ ನೀಡಲಾಗಿದೆ. ವಿದ್ಯಾರ್ಥಿ ವೇತನವನ್ನ ಪಡೆದ ವಿದ್ಯಾರ್ಥಿಗಳು ಇದನ್ನು ಅರ್ಥಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವುದಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಶಿರೀಷಾ, ನಾನು ದ್ವಿತೀಯ PUC ಮುಗಿಸಿದ್ದೀನಿ, ಒಳ್ಳೆ ಅಂಕಗಳನ್ನು ಪಡೆದಿದ್ದೀನಿ. ನನ್ನ ಪರ್ಸೆಂಟೇಜ್ 82. ಇವತ್ತು ಸಂದೀಪ್ ರೆಡ್ಡಿ ಸರ್ ಅವರು ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವಾಗಿ ಸ್ವಲ್ಪ ದುಡ್ಡು ಅಂತ ಸ್ಕಾಲರ್ಶಿಪ್ ಆಗಿ ವಿದ್ಯಾರ್ಥಿ ವೇತನ ಅಂತ ನೀಡ್ತಿದ್ದಾರೆ. ಇದರಿಂದ ST SC ಮಕ್ಕಳಿಗೆ, ದಲಿತರಿಗೆ ಹಾಗೂ ಬಡ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತಿದೆ.
ನಮ್ಮ ಕಷ್ಟನ ನಮ್ಮ ಶ್ರಮನ ಒಂದು ಗುರುತಿಸಿ ಈ ಥರ ಸ್ಕಾಲರ್ಶಿಪ್ನ ನಮಗೆ ನೀಡ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ, ಬಹಳ ಸಂತೋಷವಾಗ್ತಿದೆ. ಇದು ನಮಗೆ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ಸಂದೀಪ್ ರೆಡ್ಡಿ ಸರ್ ಅವ್ರಿಗೆ ಬಹಳ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಸಂದೀಪ್ ರೆಡ್ಡಿ ಕಡೆಯಿಂದ ಸ್ಕಾಲರ್ಶಿಪ್ನ ಪಡ್ಕೊಳ್ಳೋಕೆ ಬಂದಿದ್ದೀವಿ. ಈ ಅಮೌಂಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಏನು ನಾವು PUC ಕಂಪ್ಲೀಟ್ ಮಾಡಿದ್ದೀವಿ, ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ, ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಗೆ ಇವ್ರು ಕೊಡೋ ಅಮೌಂಟಿಂದ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಆಗ್ತಾಯಿದೆ. ಅದಕ್ಕೆ ಸಂದೀಪ್ ರೆಡ್ಡಿ ಅವ್ರಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಚೈತ್ರ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಇಲ್ಲಿ ಸಂದೀಪ್ ರೆಡ್ಡಿ ಅವರು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂತ ತಿಳಿತು, ಸೊ ಅದಕ್ಕೆ ಇಲ್ಲಿ ಪಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮುಂದೆ ನಮಗೆ PUC ನಂತರ ಯೂನಿವರ್ಸಿಟೀಸಲ್ಲಿ ತುಂಬ ಇದಿರುತ್ತಲ್ವ, ಸೊ ಅದಕ್ಕಾಗಿ ಇವರಿಂದ ಹೆಲ್ಪ್ ಆಗ್ಬೋದು ಅಂತ ಬಂದಿದ್ದೀವಿ. SSLC ಅವ್ರಿಗೆ ಮತ್ತು PUC ಅವ್ರಿಗಿಬ್ಬರಿಗೂ ಕೊಡ್ತಿದ್ದಾರೆ. ಸೊ ಪರ್ಸಂಟೇಜ್ ಮೇಲೆ ಡಿಪೆಂಡ್ ಆಗುತ್ತಂತೆ ಅಮೌಂಟು. ಥ್ಯಾಂಕ್ ಯು ಅವ್ರು ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಮೌನ ಅಂತ, ನಾವು ಬೊಮ್ಮೇನಹಳ್ಳಿಯಿಂದ ಬಂದಿದ್ದೀವಿ. ನಾವಿಷ್ಟು ಕಷ್ಟಪಟ್ಟು ಓದಿದ್ರು ನಮ್ಮನ್ನು ಯಾರೂ ಗುರುತಿಸಿ ಸ್ಕಾಲರ್ಶಿಪ್ಸ್ನ ಕೊಟ್ಟಿಲ್ಲ. ಬಟ್ ಸಂದೀಪ್ ರೆಡ್ಡಿ ಅವರಿಂದ ನಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. PUC SSLC ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. SC ST ಅವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ. ಬಟ್ ಸಂದೀಪ್ ರೆಡ್ಡಿ ಅವರು ಅವ್ರಿಗೆ ಒಳ್ಳೆ ಒಂದು ಪ್ರೊಫೆಷನ್ ಕೊಟ್ಟು ಅವ್ರನ್ನ ಮುಂದಕ್ಕೆ ತಳ್ಳಿದ್ರೆ ತಾನೇ ಅವ್ರು ಮುಂದಕ್ಕೆ ಬರ್ತಾರೆ ಅಂತ ಆಲೋಚನೆ ಮಾಡಿ ಈ ಥರ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಅವ್ರು ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಷ್ಟೋ ಹಿಂದುಳಿದ ವರ್ಗಗಳಿಗೆ ಇಂಥ ಸ್ಕಾಲರ್ಶಿಪ್ಗಳು ಕೊಟ್ಟು ಮುಂದೆ ತಳ್ಳಿದ್ರೆ ಅವರು ಮುಂದೆ ಒಳ್ಳೆ ಪೊಸಿಷನ್ಗೆ ಹೋಗಿ ಒಳ್ಳೆ ಜಾಬಲ್ಲಿ ಇರ್ತಾರೆ. ಅವ್ರಿಗೆ ಒಳ್ಳೆ ಮುಂದೆ ಇದ್ದು ಸಂದೀಪ್ ರೆಡ್ಡಿ ಅವರು ಈ ಥರ ಸ್ಕಾಲರ್ಶಿಪ್ ಕೊಟ್ಟು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಸುಷ್ಮಾ ಶ್ರೀನಿವಾಸ್, ದಲಿತ ಮುಖಂಡರಾದ ರಾಜಕಾಂತ್, ವೆಂಕಟರಮಣಪ್ಪ, ಸಾಹಿತಿ ವರದರಾಜ್ ಸೇರಿದಂತೆ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.